SIR ಪ್ರೂವ್ ಮಾಡಿದೆ ಭಾರತದ ಸೆಕ್ಯೂರಿಟಿ ಮತ್ತೆ ರಿಸೋರ್ಸಸ್ ನ ಜೊತೆಗೆ ವೆಸ್ಟ್ ಬೆಂಗಾಲ್ ತುಂಬಾ ದೊಡ್ಡ ಷಡ್ಯಂತ್ರ ಮಾಡಿದೆ ಅನ್ನೋದು. ಏಕೆಂದ್ರೆ ಹೇಗೆ SIR ಎಕ್ಸರ್ಸೈಸ್ ಮುಂದೆ ಹೋಗ್ತಾ ಇದೆ, ಪ್ರತಿದಿನ ಸಾವಿರಾರು ಅಕ್ರಮ ವಲಸಿಗರು ನಾರ್ತ್ 24 ಪ್ರಜ್ನಾನ್ಸ್, ಹಾಕಿಂಪುರ್ ಚೆಕ್ ಪೋಸ್ಟ್, ನಾದಿಯಾ ಜಿಲ್ಲೆಯ ಹಾನ್ಸ್ ಖಾಲಿ, ಸುಂದರ್ಬನ್ಸ್ ನ ಫ್ರೆಷರ್ಗಂಜ್ ಮತ್ತೆ ಸೌತ್ 24 ಪ್ರಜ್ನಾನ್ಸ್ ನದಿಗಳ ಮೂಲಕ ಬಾಂಗ್ಲಾದೇಶಕ್ಕೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಂಡಿಯಾ ಟುಡೆಯ ಗ್ರೌಂಡ್ ರಿಪೋರ್ಟ್ ನ ಅಕಾರ್ಡಿಂಗ್ ಇವರ ಹತ್ತಿರ ಆಧಾರ್ ಮತ್ತೆ ವೋಟರ್ ID ಸಹ ಇದೆ. ಇದರಿಂದ ಇವರು ವೆಸ್ಟ್ ಬೆಂಗಾಲ್ ನ ಅನೇಕ ಚುನಾವಣೆಗಳಲ್ಲಿ ಮತ ಕೂಡ ಹಾಕಿರ್ತಾರೆ. ಮತ್ತೆ ಇದನ್ನ ಮಿಠು ಮೌಲಾ ಕೇಸ್ ನ ಪ್ರಕಾರ ತಿಳಿಯುವುದು ಆದರೆ ದಮ್ಖಾಲಿ ನದಿಯ ಮಾರ್ಗದ ಮುಖಾಂತರ ತಮ್ಮ ಫ್ಯಾಮಿಲಿಯ ಜೊತೆಗೆ ಮತ್ತೆ ಪರ್ ಪರ್ಸನ್ 6,000 ಏಜೆಂಟ್ ಗೆ ನೀಡಿ ಭಾರತದ ಒಳಗೆ ಬರ್ತಾರೆ. ಮತ್ತೆ ಪಶ್ಚಿಮ ಬಂಗಾಳದ ವೆಲ್ಫೇರ್ ಸ್ಕೀಮ್ಸ್ ಸ್ಕ್ಯಾಮ್ಸ್ ಮತ್ತೆ ದುವಾರೆ ಸರ್ಕಾರ ಸ್ಕ್ಯಾಮ್ಸ್ ನಿಂದ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಳ್ತಾರೆ ಹಾಗೂ ಕೋಲ್ಕತ್ತಾದ ಸ್ಯಾಟಲೈಟ್ ಸಿಟಿ ನ್ಯೂ ಟೌನ್ ನಲ್ಲಿ ಸೆಟಲ್ ಆಗ್ತಾರೆ. ಈಗ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಶತ್ರು ರಾಷ್ಟ್ರ ಭಾರತಕ್ಕೆ ಅಭದ್ರಗೊಳಿಸುವ ಕನಸು ಕಾಣುತ್ತೆ. ಅದು ಇಂತಹ ಜನರ ಮುಖಾಂತರ ನಮ್ಮ ದೇಶಕ್ಕೆ ತುಂಬಾ ದೊಡ್ಡ ಹಾನಿ ಉಂಟು ಮಾಡಬಹುದು. ಇಂತಹ ಜನ ಅನೇಕ ವರ್ಷಗಳಿಂದ ವೆಸ್ಟ್ ಬೆಂಗಾಲ್ ನ ವೆಲ್ಫೇರ್ ಸ್ಕೀಮ್ಸ್ ನ ಲಾಭ ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ವೆಸ್ಟ್ ಬೆಂಗಾಲ್ ನ ಜನ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಮರಳಿ ಹೋಗುವ ಅಕ್ರಮ ವಲಸಿಗರ ಸಂಖ್ಯೆ ಕಡಿಮೆ ಇದೆ ಎಂದು ಬರಿತಾ ಇದ್ದಾರೆ. ಮತ್ತೆ ಈ ನುಸುಳುಕೋರರು ವೆಸ್ಟ್ ಬೆಂಗಾಲ್ ನ ಜೊತೆಗೆ ಬಾರ್ಡರ್ ಹಂಚಿಕೊಳ್ಳುವ ರಾಜ್ಯಗಳಿಗೆ ಹೋಗ್ತಾ ಇರಬಹುದು. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.